ಗುಡ್ ಮಾರ್ನಿಂಗ್ ಮಕ್ಕಳೇ. ಎಲ್ಲ ನೋಟ್ಸ್ ಸಬ್ಮಿಟ್ ಮಾಡಿದ್ದೀರಾ? ಹೌದು ಸರ್, ನೋಟ್ ಸಬ್ಮಿಟ್ ಮಾಡಿ ತಾಗಳೆ. ತಮಣಿ, ಮಾಣಿ, ನೋಟ್ಸ್ ಸಬ್ಮಿಟ್ ಮಾಡಿದ್ದೀರಾ? ಹಾಂ ಸರ್, ನೋಟ್ಸ್ ಇಟ್ಟಿದ್ದು ನಾವು ನಿನ್ನೆ ಹೇಳಿತ್ತಲ್ಲ 9 ಗಂಟೆಗೆ ನಮ್ಮ ನೋಟ್ಸ್ ಇರುತ್ತಂದೇಳಿ ಶಾಲೆಗೆ ಬಂದ ಕೂಡ ಫಸ್ಟ್ ಕೆಲಸ ಮಾಡಿದ್ದೆ ನಾವು ನೋಟ್ಸ್ ಇಟ್ಟದ್ದು. ನಾವು ಹಾಗೆಲ್ಲ ಮಾತಿಗೆ ತಪ್ಪುದಿಲ್ಲ. ಹಾಂ, ಸರಿ ಸರಿ, ಡೌ ಮಾಡಿದ್ದು ಸಾಕು. ಈಗ ನಿಮ್ಮ ಎದುರಿಗೆ ನೋಟ್ಸ್ ಕರೆಕ್ಷನ್ ಮಾಡ್ತೀನಿ, ಸರಿನಾ? ಕ್ಲಾಸಂಗೆ ನೋಟ್ಸ್ ಕರೆಕ್ಷನ್ ಮಾಡ್ತೀರಾ? ಬೇಡ ಸರ್, ನೀವು ಅರ್ಜೆಂಟಂಗೆಲ್ಲ ನೋಟ್ಸ್ ಕರೆಕ್ಷನ್ ಮಾಡೋದು ಬೇಡ. ಪುರ್ಸೊತ್ತಂಗೆ ಲಾಯ್ಕ್ ಮಾಡಿ ನೋಟ್ಸ್ ಕರೆಕ್ಷನ್ ಮಾಡಿ ಕೊಡಿ. ಈಗ ಕ್ಲಾಸಂಗೆಲ್ಲ ಬೇಡ. ಈಗ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವ, ರಿವಿಷನ್ ಮಾಡುವ ಸರ್, ರಿವಿಷನ್. ಹೀಗಡ ಮಾಡಿ ಪುಸ್ತಕಂಗೆ ಎಂತ ಕರೆಕ್ಷನ್ ಮಾಡೋದು ನೋಟ್ಸ್. ಪುಸ್ತಕಂಗೆ ನೋಟ್ಸ್ ಕರೆಕ್ಷನ್ ಮಾಡ್ರೆ ನಾವು ತಪ್ಪು ಮಾಡೋದೆಲ್ಲ ಗೊತ್ತಾಗ್ತು. ಎಂತ ಹೇಳೋದು ನೀನು ಸರಿ, ಎಂತ ಸಜೆಷನ್ ಕೊಡೋದು ನೀನು? ಬರೀ ಸಿಕ್ಕಾಬಿಡೋ ಸಜೆಷನೇ ಕೊಡು. ಅಲ್ಲಗಡ ತಮಣಿ, ಈಗ ಎಲ್ಲರೂ ಸರ್ ಕ್ಲಾಸಂಗೆ ನೋಟ್ಸ್ ಕರೆಕ್ಷನ್ ಮಾಡ್ರೆ ಇಲ್ಲೇ ಸಮ್ಮ ಹೋಗಿತ್ತು. ಹೆಣ್ಗಳದು ನಮ್ಮ ಮರ್ಯಾದೆ ಎಲ್ಲ ಹೊತ್ತು. ಅಲ್ಲೇ ಸ್ಟಾಫ್ ರೂಮಂಗೆ ಮಾಡ್ರೆ ಹ್ಯಾಂಗು ಸ್ಟಾಫ್ ರೂಮಂಗೆ ಇಪ್ಪರಿಗೆ ಎಲ್ಲ ಸರ್ ಟೀಚರಿಗೂ ನಾವು ಹ್ಯಾಂಗೆ ಅಂದಳಿ ಗೊತ್ತು. ಅಲ್ಲಿ ಬೈದಿರು ಎಂತ ಅಷ್ಟು ಅನ್ಸೋದಿಲ್ಲ. ಕ್ಲಾಸಂಗಂತೂ ನೋಟ್ಸ್ ಕರೆಕ್ಷನ್ ಮಾಡು ಬೇಡ. ಓ ಹಾಂಗ, ಅಡಿಲ್ಲ. ಹೌದು ಸರ್, ಮಾಣಿ ಹೇಳ್ದಂಗೆ ಕ್ಲಾಸಿಂಗೆಲ್ಲ ಕರೆಕ್ಷನ್ ಮಾಡೋದು ಬೇಡ. ನೀವು ಈಗ ರಿವಿಷನ್ ಮಾಡಿಸಿ ಕಡೆಗೆ ನೀವು ಪುರ್ಸೊತ್ತಂಗೆ ಸ್ಟಾಫ್ ರೂಮಂಗೆ ಕರೆಕ್ಷನ್ ಮಾಡಿ. ಇಲ್ಲ, ರಿವಿಷನ್ನ ನಾಳೆ ಮಾಡೋಣ. ಈಗ ನಾನು ನೋಟ್ಸ್ ಕರೆಕ್ಷನ್ ಮಾಡ್ತೀನಿ, ಸರಿನಾ? ಅಯ್ಯೋ ದೇವ್ರೆ, ಇವತ್ತು ಸರ್ ಹತ್ರ ಉಗ್ಸ್ಕೊಂಡ್ ಪಕ್ಕ. ಸರ್, ಸ್ಟಾಫ್ ರೂಮಿಂದ ನೋಟ್ಸ್ ತಗೊಬಂದು ಕೊಡಿದ ಸರ್? ಅಯ್ಯೋ ದೇವ್ರೆ, ಈ ಪಮ್ಮಿ ಹೆಣ್ಣು ಕಮ್ಮಿ ಇದ್ದಿತ್ತು. ಸರ್, ನೋಟ್ಸ್ ತಪ್ಪು ಕೇಳಿದ್ರ? ಇಲ್ಲ ಅಲ್ಲ, ಇದಕ್ಕೊಂದು ಅದಿಕ್ಕ, ಎಲ್ಲದ ಅದಿಕ್ಕ ಇದಕ್ಕೆ. ಹಾ ಪಮ್ಮಿ, ನೋಟ್ಸ್ ತಗೊಂಬ ಹೋಗು. ಆಯ್ತು ಸರ್, ಈಗಲೇ ತಗೊಬತ್ತೆ. ತಮ್ಮಣ್ಣಿ, ಇವತ್ತು ನಮ್ಮ ಮರ್ಯಾದೆ 3 ಕಾಸಿ ಹರಾಜ್ ಹಬ್ಬದಂತೂ ಪಕ್ಕ ಕಾಣ. ರೆಡಿಯಾಗಿರ ಉಗ್ಸ್ಕಂಬ ಸರ್ ಹತ್ರ. ಹೌದಲ್ಲ ಮರೆಯ, ಎಂತ ಮಾಡುದ? ಇನ್ನೆಂತ ಮಾಡೋಕ್ಕಿಲ್ಲ ಸರ್, ಬೈದಂಗೆ ಬೈಸ್ಕಣ್ಕ, ಹೊಡೆದಂಗೆ ಹೊಡ್ಸ್ಕಣ್ಕ ಅಷ್ಟೇ. ಸರ್, ನಾನು ಹೋಗಿ ನೋಟ್ಸ್ ತಗೊಬತ್ತೆ. ಹಾ ಸರಿ ಪಮ್ಮಿ. ಎಂತ ಮಾಡುದ ತಮ್ಮಣಿ, ಚೋರ್ ಹೆದರಿಕೆ ಆಗ್ತೈತೆ ನನಗೆ. ಇನ್ನೆಂತ ಮಾಡೋದು, ಇನ್ನ ದೇವ್ರ ಹೆಸರು ಹೇಳ್ಕಣ್ಕೋ ಕಣ್ಕಷ್ಟೇ, ಮತ್ತೆಂತ ಮಾಡೋದು. ಮೈ ಕಮಿನ್ ಸರ್? ಹಾ ಪಮ್ಮಿ, ಕಮೆನ್. ಆ ಪುಸ್ತಕ ಎಲ್ಲ ಟೇಬಲ್ ಮೇಲಿಡು. ಅಕ್ಕ ಸರ್. ಸರಿ, ನಾನು ನೋಟ್ಸ್ ಕರೆಕ್ಷನ್ ಮಾಡುವವರೆಗೂ ನೀವೆಲ್ಲ 20 ತನಕ ಮಗ್ಗಿ ಬರೀರಿ, 21 ತನಕ, ಸರಿನಾ? ನಾನು ನೋಟ್ಸ್ ಕರೆಕ್ಷನ್ ಆದಮೇಲೆ ನಿಮ್ಮ ಮಗ್ಗಿ ಬರೆದನ್ನ ಕರೆಕ್ಷನ್ ಮಾಡ್ತೀನಿ. ಯಾರ್ದಾದ್ರೂ ತಪ್ಪಿದ್ರೆ 20 ಸಲ ಬರಿಬೇಕು. ಯೋ ದೇವ್ರೆ, ಒಂದು ತಾಪತ್ರೆಯ ಹಾಕಿಲ್ಲ, ಮತ್ತೊಂದು ಬಂತು. ಈಗ ಮಗ್ಗಿ ಎಲ್ಲಿಂದ ಬರುದು? ಮಗ್ಗಿಯೂ ಬರು ಬತ್ತಲಿ, ಹತ್ರ ಮೇಲೆ ನಂಗೆ 1 ಅಕ್ಷರ ಮಗ್ಗಿ ಬತ್ತಲೆ. ನಂಗೂ ಹಾಗೆ, ನಿಂಗೆ 10ವರೆಗಾರು ಬತ್ತು, ನಂಗೆ 9 ಬತ್ತಲೆ. ಅದೇನದು ಗುಸು ಮಾತು? ಮಗ್ಗಿ ಬರೀರಿ ಎಲ್ರು. ಪಿಂಕಿ, ನೀಲ್ ಬಾ, ಫಸ್ಟ್ ನೋಟ್ಸ್ ನಿಂದ ಇರೋದು, ನೋಟ್ಸ್ ಕರೆಕ್ಷನ್ ಮಾಡ್ತೀನಿ ಬಾ. ಹಾಂ ಸರ್. ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಇದೆ. ಸೆಕೆಂಡ್ ಚಾಪ್ಟರ್ ಇದೇನಿದು? 1 ಪೇಜ್ ಜಾಗ ಬಿಟ್ಟಿದ್ದು, ಮಲಗ್ಲಿಕ್ಕಾ? ಅಲ್ಲ ಸರ್, ಅದು ನಾನು ಹಿಂದಿನ ದಿನ ನಮ್ಮ ಮನೆಗೆ ಪೂಜೆ ಅಂದೇಳಿ ರಜೆ ಹಾಕಿದ್ದೀನ. ಮಾರನೇ ದಿನ ಬಂದ್ಕೊಂಡು ಪಮ್ಮಿ ಹತ್ರ ಕೇಂಡೆ ಎಷ್ಟು ಪೇಜ್ ನೋಟ್ಸ್ ಬರ್ಸಿರಂತ. ಅವಳು 4 ಪೇಜ್ ಅಂದಳು. ನಾನು ಹಂಗಾಗಿ 4 ಪೇಜ್ ಬಿಟ್ಟಿದ್ದು. ಕಡಿ ಕಂಬತ್ತಿಗಳು ನೋಟ್ಸಿನ ನನ್ನ ನೋಟ್ಸಿಗೆ ಕಾಪಿ ಮಾಡುತ್ತೆ 2 ಪೇಜ್ ಆದ್ದು. ಹಂಗಾಗಿ ಉಳಿದ 2 ಪೇಜನ್ನ ಹಾಗೆ ಬಿಟ್ಟೆ. ಅದ್ರಾಗ ಎಂತ ಬರೋಕೆ ಎಂತ ಬರೀಕಂದು ನಂಗೆ ಗೊತ್ತಾಯಿಲ್ಲ, ಅದಕ್ಕೆ ಹಾಗೆ ಖಾಲಿ ಬಿಟ್ಟೆ ಸರ್. ಓ ಹಾಗಾ? ಪ್ರಾಬ್ಲಮ್ ಎಲ್ಲ ಕಂಪ್ಲೀಟ್ ಇದೆ ಅಲ್ವಾ? ಸುಳ್ಳು ಹೇಳ್ತಿಲ್ಲ ಅಲ್ವಾ? ಸುಳ್ಳ? ನಾನಾ? ಇಲ್ಲಪ್ಪ, ನಾನು ಸುಳ್ಳೆಲ್ಲ ಹೇಳೋದಿಲ್ಲ, ಸತ್ಯನೇ. ಬೇಕಾದ್ರೆ ಪಮ್ಮಿ ಹತ್ರ ಕೇಳಿ, ನಾನು ಅವಳಿಗೆ ಅವತ್ತು ಹೇಳಿದ್ದೆ. ಸರಿ ಸರಿ, ತಗೋ, ನೋಟ್ಸು ಕರೆಕ್ಟ್ ಆಗಿದೆ. ಎಕ್ಸಾಮ್ಸು ಚೆನ್ನಾಗಿ ಮಾಡು ಆಯ್ತಾ ಈ ಸಲ? ಚೆನ್ನಾಗಿ ಓದಿ. ಹಾಂ ಸರ್. ನೆಕ್ಸ್ಟ್ ಪಮ್ಮಿ. ನಿನ್ನ ನೋಟ್ಸ್ ಮೇಲೆ ನಂಗೆ ಡೌಟೇ ಇಲ್ಲ. ಯಾಕಂತಂದರೆ ನಾನು ಎಲ್ಲ ಕ್ಲಾಸನ್ನು ಅಟೆಂಡ್ ಮಾಡಿದೆ. ನಿಂದು 100% ಅಟೆಂಡೆನ್ಸ್ ಇದೆ. ಹಾಗಾಗಿ ನೀನು ಎಲ್ಲ ಪ್ರಾಬ್ಲಮ್ನು ಕರೆಕ್ಟಾಗಿ ಸಾಲ್ವ್ ಮಾಡಿದೆ ಅಂತ ನಾನು ನಿನ್ನ ನೋಟ್ಸ್ನ ನೋಡ್ತಾ ಇಲ್ಲ, ಸರಿನಾ? ಈ ಸಲ ಎಕ್ಸಾಮ್ಗೆ ಒಳ್ಳೆಯದಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗಿ. ಹಾಂ ಸರ್, ಚಂದ ಮಾಡಿ ಮಾರ್ಕ್ಸ್ ತೆಗಿತೆ. 95+ ಬರ್ತದೆ ಕಾಣಿ. ಸರಿ ಸರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ನೋಟ್ಸ್
ತಮಣಿ. ಅಯ್ಯೋ ದೇವ್ರೆ, ನನ್ನ ನೋಟ್ಸ್ ಬಂದೇ ಬಿಡ್ತಾ. ಈಗ ಹಾಯ್ದೆ ಬೇರೆ ದಾರಿನೇ ಇಲ್ಲ. ದೇವ್ರೆ ಪ್ಲೀಸ್, ಸರಿ ನಾನು ಅರ್ಧಂಬರ್ಧ ನೋಟ್ಸ್ ಬರೆದು ಗೊತ್ತಾಯ್ದೆ ಇರಲಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಏನ್ ತಮಣಿ, ನೋಟ್ಸ್ ಕಂಪ್ಲೀಟ್ ಇದೆಯಾ ಅಥವಾ ಅರ್ಧಂಬರ್ಧ ಬರ್ತಿದ್ಯಾ? ಇಲ್ಲ ಸರ್, ನೋಟ್ಸ್ ಪಕ್ಕಾ ಕಂಪ್ಲೀಟ್ ಇತ್ತು. ರಜೆ ಎಲ್ಲ ಹಾಕಿದ್ನಲ್ಲ, ಅದೆಲ್ಲ ಪಮ್ಮಿ ನೋಡ್ಸ್ಕೊಂಡು ಕರೆಕ್ಟಾಗಿ ಬರ್ತಿದೆ. ಅವಳ ನೋಟ್ಸ್ ಹಂಗೆ ಹ್ಯಾಂಗಿತ್ತು, ನನ್ನ ನೋಟ್ಸ್ ಹಂಗೆ ಹಾಗೆ ಇತ್ತು. ಸರಿ ಸರಿ, ನೋಡೋಣ ಈಗ ನೋಟ್ಸ್ ಅರ್ಧಂಬರ್ಧ ಇದೆಯಾ ಕಂಪ್ಲೀಟ್ ಇದೆಯಾ ಅಂತ. ಎಕ್ಸ್ಕ್ಯೂಸ್ ಮೀ ಸರ್, ಓ ಹೇಳಿ ಸರ್. ಅದು ನಿಮ್ಮನ್ನು ಪ್ರಿನ್ಸಿಪಲ್ ಸರ್ ಕರೀತಾ ಇದ್ದಾರೆ, ಏನೋ ಕ್ವಿಕ್ ಮೀಟಿಂಗ್ ಇದೆ ಅಂತೆ, ಬನ್ನಿ. ಹೌದಾ ಸರ್, ಬಂದೆ. ನೀವು ಹೋಗಿರಿ, ನಾನು ಬರ್ತೀನಿ. ಓಕೆ ಸರ್. ಮಕ್ಕಳೇ, ಈಗ ನಾನು ಪ್ರಿನ್ಸಿಪಲ್ ಆಫೀಸಿಗೆ ಹೋಗಬೇಕು. ನಿಮಗೆ ಮಗ್ಗಿ ಬರಲಿಕ್ಕೆ ಹೇಳಿದ್ನಲ್ಲ, ಅದನ್ನು ಬರೀರಿ, ಯಾರೂ ಗಲಾಟೆ ಮಾಡಬೇಡಿ. ಪಮ್ಮಿ, ಈ ನೋಟ್ಸನ್ನೆಲ್ಲ ತೊಗೊಂಡೋಗಿ ಸ್ಟಾಫ್ ರೂಮಲ್ಲಿಡು. ಯಾರ್ಯಾರು ನೋಟ್ಸು ಕರೆಕ್ಷನ್ ಆಗಲಿಲ್ಲ ಅವ್ರ ನೋಟ್ಸ್ನೆಲ್ಲ ಕರೆಕ್ಷನ್ ಮಾಡಿ ನಾನು ಸ್ಟಾಫ್ ರೂಮಲ್ಲಿ ಇಟ್ಟಿರ್ತೀನಿ. ಸಂಜೆ ಬಂದು ಕಲೆಕ್ಟ್ ಮಾಡಿಕೊಡಿ, ಸರಿನಾ? ಯಾರೂ ಗಲಾಟೆ ಮಾಡಬಾರ್ದು. ಅಯ್ಯಬ್ಬ ಮರೆಯ ಮಾಣಿ, ನಂಗಂತೂ ಹೆದರಿಕೆ ಜೀವ ಬಾಯಿಗೆ ಬಂದಿದ್ದಿತ್ತು. ಅಯ್ಯಬ್ಬ, ದೇವ್ರಂತೂ ನನ್ನಿವತ್ತು ಉಳಿಸೇ ಬಿಟ್ಟ ಕಾಣ. ಹೌದು ಮರೆಯ, ಇವತ್ತಿಗೆ ಹೆಂಗೋ ತಪ್ಸ್ಕಂತ. ಈಗ ನೋಟ್ಸ್ ಕರೆಕ್ಷನ್ ಮಾಡೋತಿ ಹೆಂಗಾರು ಸರಿ ಗೊತ್ತಾಗ್ತಾ ಇಲ್ದ, ಅಷ್ಟೊತ್ತಿಗೆ ಅಂತ ಮಾಡುದಾ? ಕಡಿಗೆ ಕಡಿ ಕಾಂಬ, ಒಂದು ಗಾದಿ ಇಲ್ಯ ಬೀಸದ ಹಣ್ಣಿನ ತಪ್ಸ್ಕೊಂಡು 100 ವರ್ಷ ಆಯ್ಸಂಬ್ರ ಕಾಂಬ. ಎಂತತ್ತನ್ ಕಡಿಗೆ ಎಂತದ್ ಕಡಿ ಕಾಂಬ, ಈಗ ಅಂತೂ ತಪ್ಸ್ಕಂತ ಅದು ಬೇಕು. ಈ ಗಣ್ಗಳು ತಪ್ಸ್ಕೊಂಡ್ರೆ ನಾನೆಲ್ಲ ಇವತ್ತು ನೋಟ್ಸ್ ಕರೆಕ್ಷನ್ ಮಾಡತ್ತಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತಂದು ಎನ್ಸಿದ್ದು. ತಪ್ಸ್ಕೊಂಡ್ರೆ ಇರಲಿ, ಇನ್ನೂ ಇತ್ತಲ್ಲ ಕ್ಲಾಸ್ ಕಾಂಬ ಎಂತಾರು. ಕಂಡ್ರಿ ಅಲ್ಲ ಫ್ರೆಂಡ್ಸ್, ನಾವಂತೂ ಸೈಕಲ್ ಗ್ಯಾಪ್ ಹಂಗೆ ಎಸ್ಕೇಪ್ ಆಯ್ತು. ಇವತ್ತೇನು ನಮಗೆ ಪೆಟ್ಟು ಬೀಳುತ್ತಂತ ಅನ್ಕೊಂಡಿತ್ತು, ಅಷ್ಟೊಳಗೆ ಪ್ರಿನ್ಸಿಪಲ್ ಸರ್ ಒಳ್ಳೆ ದೇವ್ರ ಕಣಂಗೆ ಬಂದ್ರು ಕಣಿ. ನೀವು ನೋಟ್ಸ್ ಎಲ್ಲ ಬರೀತಿದ್ದೀರಿಯಾ? ನೋಟ್ಸ್ ಎಲ್ಲ ಕಂಪ್ಲೀಟ್ ಇರ್ತೀತ ನಿಮ್ದು? ಕಮೆಂಟ್ ಮಾಡಿ ಹೇಳಿ ಅಕ್ಕ, ನಿಮಗೂ ಹೀಗೆ ಪೆಟ್ಟು ಬೀಳ್ತಿತ್ತ ಅಂದೇಳಿ.